ಚನ್ನಪಟ್ಟಣ ಶಾಸಕ ಸಿ.ಬಿ. ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಅನ್ನುವಂತಹ ಪರಿಸ್ಥಿತಿ ಜೋರಾಗ್ತಾ ಇದೆ. ಜೆಡಿಎಸ್ ಶಾಸಕರನ್ನ ಕರೆತರ್ತೇನೆ ಅಂದ ಯೋಗೇಶ್ವರ್ಗೆ ಟಾಂಗ್ ಕೊಡೋ ಕೆಲಸವನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೆಸರು ಉಲ್ಲೇಖ ಮಾಡದೆ, ಹೆಸರು ತಗೊಳ್ಳದೇನೆ ಯೋಗೇಶ್ವರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಕ್ಷ ನನಗೆ ಟಾಸ್ಕ್ ಕೊಡ್ಲಿ, 15 ದಿನದಲ್ಲಿ ಜೆಡಿಎಸ್ ಅನ್ನು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ದರ್ಪ, ಅಹಂಕಾರ, ಗೆಲುವಿನ ಅಮಲಿನಲ್ಲಿ ವ್ಯಕ್ತವಾದಂತಹ ವಿಕೃತಿ ಅಂತ ವ್ಯಾಖ್ಯಾನಿಸ್ತಾ ಇದ್ದಾರೆ. ಯೋಗೇಶ್ವರ್ ಹೆಸರನ್ನ ತಗೊಳ್ಳದೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಗೆದ್ದಲು ಕಟ್ಟಿದ ಹುತ್ತದ ಒಳಗೆ ಹಾವಿನಂತೆ ಹೊಕ್ಕು ಕೈ ಹಿಡಿದವರನ್ನೇ ಕಚ್ಚುವ ವಿಷಜಂತುಗಳಿಗೆ ನಾವು ಹೆದರಲ್ಲ, ವಿ ಡೋಂಟ್ ಕೇರ್ ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಯೋಗೇಶ್ವರ್ ವಿರುದ್ಧ ಕೆಂಡ ಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಚುನಾವಣೆ ಮುಗಿದ ಬಳಿಕ ಕೂಡ ಕಾವು ಹಾಗೆ ಈ ಮೂಲಕ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಿ.ಪಿ. ಯೋಗೇಶ್ವರ್ ಕೊಟ್ಟಂತಹ ಪ್ರತಿ ಸ್ಟೇಟ್ಮೆಂಟ್ಗೂ ಕೂಡ ಸುದೀರ್ಘ ಪತ್ರದ ಮುಖಾಂತರ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಕೃತಜ್ಞತೆ ಪತ್ರ ಇತ್ತು. ಬಟ್ ಯಾವಾಗ ಸಿ.ಪಿ. ಯೋಗೇಶ್ವರ್ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಒಕ್ಕಲಿಗ ನಾಯಕತ್ವದ ಬಗ್ಗೆ ಹೇಳಿದ್ರು, ಜೆಡಿಎಸ್ ಶಕ್ತಿ ಕ್ಷೀಣಿಸ್ತಾ ಇದೆ ಅಂತೆಲ್ಲ ಹೇಳಿದ್ರು. ಸೊ ಇದೆಲ್ಲದಕ್ಕೂ ಒಟ್ಟಾರೆಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾರ ಹೆಸರು ತಗೊಳ್ಳದೇನೆ ತಿರುಗೇಟನ್ನು ಕೊಟ್ಟಿದ್ದಾರೆ.